ಡಿಕೆಶಿ ಬಣಕ್ಕೆ ಸಿಎಂ ಸಿದ್ದರಾಮಯ್ಯ ಚೆಕ್ಮೇಟ್ ಏನಾದರೂ ನೀಡ್ತಾರಾ? ಮುಖ್ಯಮಂತ್ರಿಯಾಗಿ ನಾನೇ ಮುಂದುವರಿತೀನಿ ಅನ್ನುವಂತಹ ಹೇಳಿಕೆ ಮೈಸೂರಿನಲ್ಲಿ ಹೇಳಿರುವಂಥದ್ದು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸ್ಪಷ್ಟನೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಇನ್ನು ಮುಂದಿನ ಬಜೆಟ್ ಕೂಡ ನಾನೇ ಮಂಡಿಸ್ತೀನಿ ಅಂತ ಹೇಳಿಬಿಟ್ಟು ಸ್ಪಷ್ಟಪಡಿಸಿದ್ದಾರೆ. ಹೈಕಮಾಂಡ್ ಏನು ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅದಕ್ಕೆ ನಾವು ಬದ್ಧರಾಗಿರ್ತೀವಿ ಅನ್ನುವಂತಹ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಈ ಕಡೆ ಡಿಕೆ ಶಿವಕುಮಾರ್ ಅವರು ಕೂಡ ಹೇಳಿರುವಂತಹ ಮಾರ್ಮಿಕ ಮಾತು, ಆಲ್ ದ ಬೆಸ್ಟ್ ಅಂತ ಹೇಳಿರುವಂಥದ್ದು. ಐ ವಿಶ್ ಹಿಮ್ ಆಲ್ ದ ಬೆಸ್ಟ್ ಅಂತ ಸಿದ್ದರಾಮಯ್ಯಗೆ ವಿಶಸ್ ಮಾಡಿರುವಂಥದ್ದು. ಇದರ ಒಳಾರ್ಥ ಏನು ಅನ್ನುವಂತಹ ಗೊಂದಲ. ನಾನು ಡಿಕೆ ಇಬ್ಬರು ಕೂಡ ಹೈಕಮಾಂಡ್ ಮಾತನ್ನ ಕೇಳಬೇಕು, ಅಲ್ಲಿ ಏನು ತೀರ್ಮಾನ ಆಗುತ್ತೋ ಅದಕ್ಕೆ ನಾವು ಬದ್ಧರಾಗಿರ್ತೀವಿ, ಕೊಟ್ಟ ಮಾತನ್ನ ನಾನು ತಪ್ಪೋದಿಲ್ಲ, ಹೈಕಮಾಂಡ್ ಹೇಳಿದ್ದೆ ಫೈನಲ್ ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯ ಹೇಳ್ತಿದ್ದಾರೆ. ಡಿಕೆಶಿ ಬಣಕ್ಕೆ ಸಿಎಂ ಸಿದ್ದರಾಮಯ್ಯ ಚೆಕ್ಮೇಟ್ ಏನಾದರೂ ಕೊಡ್ತಾರಾ? ಹಾಗಿದ್ರೆ ಮುಖ್ಯಮಂತ್ರಿಯಾಗಿ ನಾನೇ ಮುಂದುವರಿತೀನಿ ಅಂತ ಹೇಳೋದ್ರ ಮುಖಾಂತರ ನೋಡಬೇಕು ಎಲ್ಲ ಬೆಳವಣಿಗೆಗಳಾಗುತ್ತೆ. ಮೈಸೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೀಡಿರುವಂತಹ ಸ್ಪಷ್ಟನೆ, ಮುಂದಿನ ಬಜೆಟ್ ಕೂಡ ನಾನೇ ಮಂಡಿಸ್ತೀನಿ ಅಂತ ಕೂಡ ಹೇಳಿದ್ದಾರೆ. ಅವ್ರು ಮಾತಾಡಿದಾಗ ನಾನು ಬಂದಿರೋದು ಕೇಂದ್ರ ಸರ್ಕಾರದ ಕೃಷಿ ಸಚಿವರು ಭೇಟಿ ಮಾಡಕ್ಕೆ ಹೋಗಿದ್ದೀನಿ ಅಂತ ಹೇಳಿದ್ರು. ಯಾರು? ಕೆಲವು ಶಾಸಕರು ಎಷ್ಟು ಜನ ಹೋಗಿದ್ದಾರೆ? 15 ಜನ ಹೋಗಿದ್ದಾರೆ ಅನ್ನುವಂತ ಮಾಹಿತಿ ಇದೆ. 15 ಜನ ಹೋಗಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಯಾರು ಮಾಹಿತಿ? ಯಾರ್ಯಾರು? ಅಲ್ಲ, ಚಲುವರಾಯ ಸ್ವಾಮಿ ಆದಿಯಾಗಿ ಚಲುವರಾಯ ಸ್ವಾಮಿ ಹೋಗಿಲ್ಲ ಅಂತಂದ್ರಲ್ರಿ. ಸರ್ ಡೆಲ್ಲಿಲಿ ಇದ್ದಾರೆ. ರಾಮನಗರ ಹೋಗ್ಲೇಬಾರ್ದು ಅಂತ ಹೋಗ್ಬಾರ್ದಂತಿಲ್ಲ. ಮತ್ತೆ ಡೆಲ್ಲಿಲಿ ಇದ್ದಾರೆ ಅಂತಂದ್ರೆ ರಾಮನಗರದ MLA ಹೋಗಿದ್ದಾರೆ, ಕೆಲವು MLCಗಳು ಹೋಗಿದ್ದಾರೆ. ಚಲುವರಾಯ ಸ್ವಾಮಿ ಹೋಗಿದ್ದಾರೆ ಎಲ್ಲೋ ಗೊತ್ತಿಲ್ಲ ನನಗೆ. ಸೊ ಒಂದು ಕಡೆ ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತಹ ಹೇಳಿಕೆ ಆಗಿರ್ಬೋದು, ಈ ಕಡೆ ಡಿಕೆಶಿ ಅವರು ಕೊಡ್ತಾ ಇರುವಂತಹ ಹೇಳಿಕೆ ಆಗಿರ್ಬೋದು, ಯಾವುದರಲ್ಲೂ ಕೂಡ ಸ್ಪಷ್ಟತೆ ಅನ್ನೋದು ಸಿಗ್ತಾ ಇಲ್ಲ. ಹೈಕಮಾಂಡ್ ನಿರ್ಧಾರ ಹೊರಬಿದ್ದ ಮೇಲೆ ಎಲ್ಲವಕ್ಕೂ ಕೂಡ ತೆರೆ ಬೀಳತ್ತೆ ಅಂತಲೇ ಹೇಳ್ಬೋದು. ಒಂದು ಗೊಂದಲ ಏನೂ ಇಲ್ಲ, ನಾವೆಲ್ಲರೂ ಕೂಡ ಚೆನ್ನಾಗಿದ್ದೀವಿ ಅಂತ ಹೇಳ್ಬಿಟ್ಟು ದಿನೇಶ್ ಗುಂಡೂರಾವ್ ಅವರು ಹೇಳ್ತಾ ಇದ್ರು. ನೋಡಿದ್ರೆ ಪವರ್ ಫೈಟ್ ಅನ್ನುವಂಥದ್ದು ಎದ್ದು ಕಾಣಿಸ್ತಾ ಇದೆ. ಒಬ್ರಿಗೊಬ್ರು ಟಾಂಗ್ ಕೊಂಡ್ಕೊಂಡು ಪಕ್ಷದಲ್ಲೇನೆ ಈ ರೀತಿಯಾಗಿ ಮಾತನಾಡ್ತಾ ಇರುವಂಥದ್ದು ಸಾಕಷ್ಟು ಗೊಂದಲಗಳಿಗೆ, ಚರ್ಚೆಗೆ, ಅನುಮಾನಕ್ಕೂ ಕೂಡ ಗ್ರಾಸವಾಗ್ತಾ ಇದೆ ಅಂತಲೇ ಹೇಳಬಹುದು. ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸಂದೀಪ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸಂದೀಪ್, ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ? ನಿಜಕ್ಕೂ ಕುತೂಹಲಕಾರಿಯಾಗಿದೆ. ಬಟ್ ಹೈಕಮಾಂಡ್ ಮಾತ್ರ ಯಾವುದೇ ನಿರ್ಧಾರವನ್ನ ಹೊರಹಾಕ್ತಾ ಇಲ್ಲ. ಸಿಎಂ ಸ್ಥಾನ ಖಾಲಿ ಇಲ್ಲ ಅಂತ ಹೇಳ್ಬಿಟ್ಟು ಒಂದಷ್ಟು ಸಿಎಂ ಅತ್ಯಾಪ್ತರು ಹೇಳ್ತಾ ಇದ್ರೆ, ಇನ್ನೊಂದು ಕಡೆ ಡಿಕೆಶಿ ಪರ ಬಣ ಇರುವಂಥದ್ದು ದೆಹಲಿ ದಂಡಯಾತ್ರೆ ಹೋಗಿದ್ದಾರೆ. ಸೊ ಅದು ಕೂಡ ಕುತೂಹಲವನ್ನ ಮೂಡಿಸ್ತಾ ಇದೆ. ವಿಶ್ ಮಾಡಿದ್ದಾರೆ ಡಿಕೆಶಿ ಅವರು ಸಿದ್ದರಾಮಯ್ಯನವರಿಗೆ ಆಲ್ ದ ಬೆಸ್ಟ್ ಅಂತ ಹೇಳ್ಬಿಟ್ಟು. ನಾನು ಮುಂದಿನ ಈ ಕಂಟಿನ್ಯೂಸ್ ಆಗಿ 5 ವರ್ಷ ನಾನೇ ಕಂಪ್ಲೀಟ್ ಮಾಡ್ತೀನಿ ಅನ್ನುವಂತಹ ಸಿಎಂ ಸಿದ್ದರಾಮಯ್ಯನವರ ಹೇಳಿಕೆ ಎಲ್ಲವೂ ಕೂಡ ಕನ್ಫ್ಯೂಸಿಂಗ್ ಆಗಿದೆ, ಮತ್ತೆ ಕುತೂಹಲ ಕೂಡ ಇದೆ. ಸದ್ಯಕ್ಕೆ ಆಗ್ತಾ ಇರುವಂತಹ ಬೆಳವಣಿಗೆ ಏನಾಗಬಹುದು ಮುಂದೆ ಅನ್ನುವಂತಹ ಕ್ಯೂರಿಯಾಸಿಟಿ. ಅಪ್ಡೇಟ್ಸ್ ಕೊಡೋದಾದ್ರೆ ಸಂದೀಪ್. ಏನು ನವೆಂಬರ್ ಕ್ರಾಂತಿಯ ವಿಚಾರವಾಗಿ ಬಹಳ ಹಿಂದಿನಿಂದಲೂ ಕೂಡ ಚರ್ಚೆ ಆಗ್ತಾ ಇತ್ತು. ಹಾಗಂತೂ ಎಲ್ಲೋ ಒಂದು ಕಡೆ ಡಿಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿ ಹೇಳಿದಂತಹ ಹೇಳಿಕೆಗಳಿಂದ ನವೆಂಬರ್ ಕ್ರಾಂತಿ ಎನ್ನುವಂತಹದ್ದು ರಾಜ್ಯದಲ್ಲಿ ಆಗೋದಿಲ್ಲ ಅನ್ನುವಂತಹ ಒಂದು ಮನೋಭಾವ ಎಲ್ಲರಲ್ಲೂ ಕೂಡ ಇತ್ತು. ಎಲ್ಲರೂ ಕೂಡ ನವೆಂಬರ್ ಕ್ರಾಂತಿ ಇಲ್ಲ, ಬರೀ ಶಾಂತಿ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಇತ್ತು. ಚರ್ಚೆಯನ್ನ ಮುನ್ನೆಲೆಗೆ ತಂದಿರ್ತಕ್ಕಂಥದ್ದು ಡಿಕೆಶಿ ಬಣದ ಶಾಸಕರು ಎಲ್ಲರೂ ಕೂಡ ದೆಹಲಿ ದಂಡಯಾತ್ರೆಯನ್ನ ಮಾಡೋದ್ರ ಮುಖೇನ ಹೈಕಮಾಂಡ್ಗೆ ಏನು ಕಾಂಗ್ರೆಸ್ ಸರ್ಕಾರ 2.5 ವರ್ಷದ ಆ ಒಂದು ಸರ್ಕಾರದ ಅವಧಿಯನ್ನ ಪೂರ್ಣಗೊಳಿಸಿರುವಂತ ಹಿನ್ನೆಲೆಯಲ್ಲಿ ಈ ಒಂದು ಮುಂದಿನ ಅವಧಿಗೆ ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಆಗಿ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಹೈಕಮಾಂಡ್ ಮೇಲೆ ಒಂದು ಒತ್ತಡವನ್ನ ಏರ್ಲಿಕ್ಕಾಗಿ ದೆಹಲಿಗೆ ತೆರಳಿ ಹೈಕಮಾಂಡ್ ಅನ್ನ ಕೂಡ ಭೇಟಿಯನ್ನ ಮಾಡಿರುವಂತಹದ್ದು. ಅದಕ್ಕೆ ಪ್ರತಿಯಾಗಿ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ತಮ್ಮ ಹೇಳಿಕೆಗಳ ಮೂಲಕ ಅವರ ಒಂದು ಆಸೆಗೆ ತಣ್ಣೀರೆತ್ತುವಂತ ಕೆಲಸಕ್ಕೂ ಕೂಡ ಮಾಡಿರುವಂತಹದ್ದು ಮತ್ತು ಚೆಕ್ ಮೇಟ್ ಅನ್ನ ಕೂಡ ಕೊಟ್ಟಿರ್ತಕ್ಕಂಥದ್ರೆ ಮುಂದಿನ ಬಾರಿಯ ಬಜೆಟ್ ಮತ್ತು ಈ ಒಂದು ಸರ್ಕಾರದ ಅವಧಿಯ ಪೂರ್ಣಾವಧಿ ಬಜೆಟ್ ಗಳನ್ನ ಕೂಡ ನಾನೇ ಮಂಡಿಸ್ತೇನೆ ಅನ್ನುವಂತ ನಿಟ್ಟಿನಲ್ಲಿ ಮುಂದಿನ 5 ವರ್ಷಗಳಂದ್ರೆ ಈ ಉಳಿದಿರ್ತಕ್ಕಂಥ 2.5 ವರ್ಷಗಳು ಕೂಡ ನಾನೇ ಸಿಎಂ ಆಗಿರ್ತೇನೆ ಅನ್ನುವಂತ ನಿಟ್ಟಿನಲ್ಲಿ ಪರೋಕ್ಷವಾಗಿ ಡಿಕೆಶಿ ಮತ್ತು ಡಿಕೆಶಿ ಬಣಕ್ಕೆ ಒಂದು ಟಾಂಗ್ ಕೊಡುವಂತ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಎಲ್ಲ ಒಂದು ಕಡೆ ಶಾಸಕರು ತಮ್ಮ ನಾಯಕರ ಒಂದು ಬಲದ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ರೆ ಡಿಕೆಶಿ ಬಣದ ನಾಯಕರು ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಹೈಕಮಾಂಡ್ಗೆ ಒತ್ತಡವನ್ನ ಹೇಳ್ತಾ ಇದ್ರೆ, ಸಿದ್ದರಾಮಯ್ಯನ ಹಿಂಬಾಲಕರು ಮತ್ತು ಅವರ ಆಪ್ತ ವಲಯದ ಸಚಿವರುಗಳು ಕೂಡ ಸಿಎಂ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅನ್ನುವಂತಹ ವಿಚಾರಗಳಲ್ಲಿ ಕೂಡ ಬಿಗಿ ಪಟ್ಟನ್ನ ಕೂಡ ಹಿಡಿದಿರ್ತಕ್ಕಂತಹದ್ದು. ಈ ಹಿನ್ನೆಲೆಯಲ್ಲಿ ಇವತ್ತು ಏನು AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ರಾಜ್ಯಕ್ಕೆ ಬರ್ತಾ ಇರುವಂತಹದ್ದು. ಮೈಸೂರಿನಲ್ಲಿ ಸಿದ್ದರಾಮಯ್ಯನವರು ಹೇಳಿರುವಂತಹ ಒಂದು ಪ್ರಕಾರ ನಾಳೆ ಏನು AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ
ಒಂದು ಅಧಿಕೃತವಾಗಿ ಭೇಟಿಯನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಇವೆಲ್ಲವೂ ಕೂಡ ಚರ್ಚೆ ಆಗಬಹುದು. ಆ ಒಂದು ಸಂದರ್ಭದಲ್ಲಿ ಏನು ಈ ಕನ್ಫ್ಯೂಷನ್ ಇದೆ, ಒಂದು ನವೆಂಬರ್ ಕ್ರಾಂತಿ ವಿಚಾರ ಆಗಿರ್ಬೋದು, ಅಥವಾ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಅಂದ್ರೆ ಸಿಎಂ ಬದಲಾವಣೆ ವಿಚಾರ ಆಗಿರ್ಬೋದು, ಅಥವಾ ಸಚಿವ ಸಂಪುಟದ ರೀಶಫಲ್ ವಿಚಾರಗಳಿಗೆ ಒಂದು ಅಧಿಕೃತವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿಕೆಯನ್ನ ನೀಡಿದ್ರ ಮುಖೇನ ತೆರೆ ಎಳಿತಾರ ಅನ್ನುವಂಥದ್ದನ್ನ ಕಾದಷ್ಟೇ ನೋಡ್ಬೇಕಾಗಿದೆ ರೋಜಾ. ಆಲ್ ರೈಟ್, ಥ್ಯಾಂಕ್ ಯು ಸಂದೀಪ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.